ನನ್ನ ಹೆಸರು ಚಂದ್ರಶೇಖರ್ ಗೌಡ ಅಂತ. ಬೆಳಗ್ಗೆ 6 ಗಂಟೆಗೆ ಬಂದ ಅವನು ಬೂತ್ ಹತ್ರ ಏಜೆಂಟಾಗಿ. ಬೆಳಗ್ಗೆ ಗಣೇಶ್ ಅಂತ ಅವ್ನು ಬೆಳಗ್ಗೆಯಿಂದ ತಕರಾರು ಮಾಡಿಕೊಂಡೇ ಬರ್ತಾ ಇದೆ. ಎಲ್ಲ ದೌರ್ಜನ್ಯ ಮಾಡೋದು, ಗಲಾಟೆ ಮಾಡೋದು, ಒಟ್ಟು ಇರೋರ್ದವ್ರು ಅವ್ರದ್ದಲ್ಲ ಅಂತ ಹೇಳೋದು, ಗಲಾಟೆ ಮಾಡೋದು, ಈಗ ಸುಮ್ಮನೆ ವಾಪಸ್ ಕಳಿಸೋದು, ಬಂದು ಆಫೀಸರ್ಗಳ ಮೇಲೆ ಜಗಳ ಮಾಡೋದು, ಇದೆಲ್ಲ ಅವ್ರ ಕಿರಿಕಿರಿ ಕೊಡೋದು, ಅವ್ರದ್ದೆಲ್ಲ ನೀವು ಓಟ್ ಹಾಕ್ಸಿದ್ರೆ ನಿಮ್ಗೆ ಸಸ್ಪೆಂಡ್ ಮಾಡಿಸ್ತೀನಿ ಅಂತ ಹೇಳೋದು. ಇದೇ ಟಾರ್ಚರ್ ಕೊಟ್ಕೊಂಬಂದ ಅವ್ನು. ಸಾಯಂಕಾಲ ನಮ್ಮ ಸಮರ್ಥ ಗೌಡನ್ ಬಂದ್ರೂ ಅವ್ರದ್ದು ಹಾಕ್ಸ್ಲಿಸಿಲ್ಲ. ಇವ್ರು ಬೆಂಗಳೂರಲ್ಲಿ ಐತೆ ಓಟು, ಅಲ್ಲೇ ಹೋಗ್ಬೇಕು ಅಂತೇಳಿ ನಾವು ಮಧ್ಯೆ ಸುಮ್ಮನೆ ಇರಿ ಅಂದ್ರೆ ಗಲಾಟೆ ಮಾಡೋದು, ಸುಮ್ಮನೆ ಗಲಾಟೆ ಮಾಡೋದು. ಬೇಕಂತೆ ಬೂತ್ ನಿಲ್ಲಿಸ್ಬೇಕು, ಇದು ಇಲ್ಲ ಟಿ ವಿಗಳಿಗೆಲ್ಲ ಬರ್ಸ್ಬೇಕು, ಎಲೆಕ್ಷನ್ ಮಾಡ್ಬೇಕಂತ ಇದೇ ಗಲಾಟೆ ಮಾಡ್ಕೊಂಬಂದ ಅವನು ಬೆಳಗ್ಗೆಯಿಂದ. ಆಮೇಲೆ ಸಾಯಂಕಾಲ ಊಟನೂ ಮಾಡಿಲ್ಲ ಅವನು, ಸುಮ್ಮನೆ ಆರಾಮಾಗಿ ಕೂತಿದ್ದ. ಗಲಾಟೆ ಮಾಡೋದು, ಯಾರು ಓಟ್ ಹಾಕಕ್ಕೆ ಬಂದ್ರೂ ಗಲಾಟೆ ಮಾಡೋದು ಅವನು. ಇವ್ರದ್ದೆಲ್ಲ ಓಟು ಕಣ್ಣು ಕಾಣಿಸಲ್ಲ ಅಂದ್ರೆ ಕರ್ಕೊಂಡು ಹೋಗಿಲ್ಲ, ಅವ್ರಿಗೂ ಗಲಾಟೆ ಮಾಡೋದು. ಇವ್ರು ಕಾಣಿಸ್ತದೆ ಸುಮ್ಮನೆ ಕರ್ಕೊಂಡು ಹೋಗ್ತಾರೆ ಇವರು ಅಂತ. ಅಂಗವಿಕಲವ್ರಿಗೆ ಮಾಡಿಸ್ಕೊಟ್ಟಿದ್ರು ಓಟು, ಮನೇಲೆ ಓಟು. ಕಣ್ಣು ಕಾಣಿಸಿದವ್ರಿಗೆ ಅಲ್ಲಿ ಕರ್ಕೊಂಡೋಗಿ ಹಾಕ್ಸೋದು ಬಿಡ್ತಾ ಇರಲಿಲ್ಲ. ಏನು ಮಾಡಬೇಕು ಅಂತ ಒಂದೇ ಉದ್ದೇಶಕ್ಕೆ ಬಂದಿದ್ದವನು, ಎಲೆಕ್ಷನ್ ಮಾಡಿಸ್ಬೇಕು, ಇದು ಬೂತ್ ನಿಲ್ಲಿಸ್ಬಿಟ್ಟು ಅಂತ ಗಲಾಟೆ ಮಾಡಿ ನಿಲ್ಲಿಸ್ಬೇಕಂತಲೇ ಮಾತಾಡ್ತಾ ಇದ್ದಿದ್ದವನು. ಫೇಮಸ್ ಆಗುತ್ತೆ ಸುಳ್ಳೋದು. ಅದೇ ಅವ್ರು ಸುಮ್ಮನೆ ಬೆಂಗಳೂರಲ್ಲಿ ಐತೆ ಎಲ್ಲ ಐತೆ ಅಂತ ಹೇಳೋದು, ದೌರ್ಜನ್ಯ ಮಾಡೋದು. ಇಲ್ಲಿ ಹೆಸರು ಪ್ರೂಫ್ ಐತಲ್ಲ ಹಾಕ್ಸು ಅಂದ್ರೂ ಐತೆ ತೋರಿಸಿದ್ರು ಅವನಿಗೆ ದೌರ್ಜನ್ಯ. ಆಫೀಸರ್ ಭಯಾಡಿಸೋದು, ನೀವು ಸಸ್ಪೆಂಡ್ ಮಾಡಿಸ್ಬಿಡ್ತೀನಿ, ನಿಮ್ಮ ಕೆಲಸನೇ ಇಲ್ದಂಗೆ ಮಾಡ್ಬಿಡ್ತೀನಿ ಅಂತೇಳಿ ಮಾಡೋದು.